ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ. ಸಖತ್ ಥ್ರಿಲ್ಲಿಂಗ್ ಆಗಿದೆ. ಸೊ ಶರಣ್ ಹಾಗೂ ಅದಿತಿ ಅವರು ಬಂದಿದ್ದಾರೆ ಟಿಕೆಟ್ ಟು ಫಿನಾಲೆ ಒಂದು ಟಾಸ್ಕನ್ನು ಆಡಿಸಲಿಕ್ಕೆ, ಹಾಗೂ ಈ ವಾರ ಟಿಕೆಟ್ ಟು ಫಿನಾಲೆಗೆ ಯಾರು ಹೋಗ್ತಾ ಇದ್ದಾರೆ ಅಂತ ತಿಳಿಸ್ಕೊಡೋದಕ್ಕೆ ಒಂದು ಪ್ರಕ್ರಿಯೆ ನಡೆಸ್ಕೊಡ್ಲಿಕ್ಕೆ ಇವರು ಬಂದಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಪ್ರೋಮೋ ನೋಡಲಿಕ್ಕೆ. ಸೊ ಇದರಲ್ಲಿ ಬಿಗ್ ಬಾಸ್ ಯಾವ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಇದು ಒಂದು ಒಬ್ಬೊಬ್ಬರೇ ಆಡುವಂಥ ಟಾಸ್ಕ್ ಆಗಿರುತ್ತೆ. ಸೊ ಟೋಟಲ್ ಟಿಕೆಟ್ ಟು ಫಿನಾಲೆಗೆ ಆಯ್ಕೆ ಆಗಿರೋದು ಬಂದುಬಿಟ್ಟು 4 ಜನರು. ಅದು ಮೊದಲನೇದಾಗಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿರೋ ರಜತ್ ಹಾಗೂ ತ್ರಿವಿಕ್ರಮ್, ಹನುಮಂತು, ಭವ್ಯ. ಸೊ ಈ 4 ಜನರ ಮಧ್ಯೆ ಈ ಪೈಪೋಟಿ ನಡೀತಾ ಇರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ನೆಟ್ ಕೊಟ್ಟಿದ್ದಾರೆ ಹಾಗೂ ಒಂದು ಟ್ರಂಕ್ ಇಟ್ಟಿದ್ದಾರೆ ಅಲ್ಲಿ. ಸೊ ಅದ್ರ ಒಳಗಡೆ ಒಂದು ಫ್ಲ್ಯಾಗ್ ಇರುತ್ತೆ. ಸೊ ಆ ಟ್ರಂಕ್ ಒಳಗಡೆ ಆ ಫ್ಲ್ಯಾಗನ್ನು ತಗೊಂಡು ಆ ನೆಟ್ ಮುಖಾಂತರ ಮೇಲೆ ಹತ್ತಿ ಒಂದು ಫ್ಲ್ಯಾಗನ್ನು ಅಲ್ಲಿ ಇಟ್ಬಿಟ್ಟು ಜೈ ಬಿಗ್ ಬಾಸ್ ಅಂತ ಹೇಳಬೇಕು ಅಂತ ಈ ಟಾಸ್ಕ್ ಕೊಟ್ಟಿದ್ದಾರೆ ಅನಿಸುತ್ತೆ. ಇದನ್ನು ನೋಡ್ತಾ ಇದ್ದರೆ ಹಾಗೇ ಇದೆ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅವ್ರೇನು ಟ್ರಂಕು ಮತ್ತು ಕೀ ಎಲ್ಲ ಕೊಟ್ಟಿರ್ತಾರಲ್ವ, ಸೊ ಯಾರು ಅತಿ ವೇಗವಾಗಿ ಸೊ ಕೀ ತೊಗೊಂಡು ಆ ಟ್ರಂಕ್ ಓಪನ್ ಮಾಡಿ ಅದರಲ್ಲಿರೋ ಫ್ಲ್ಯಾಗ್ನ ತೊಗೊಂಡು ಆ ನೆಟ್ ಮುಖಾಂತರ ಬೇಗ ಮೇಲೆ ಹತ್ತಿ ಅಲ್ಲಿ ಹೋಗಿಬಿಟ್ಟು ಆ ಫ್ಲ್ಯಾಗನ್ನು ತಗಲಾಕ್ತಾರೋ, ಯಾರು ಈ ಒಂದು ಪ್ರಕ್ರಿಯೆಯಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ತಾರೋ, ಸೊ ಅವರೇ ಫಿನಾಲೆ ಟಾಸ್ಕ್ಗೆ ನೇರವಾಗಿ ಆಯ್ಕೆ ಆಗ್ತಾರೆ. ಸೊ ಟಿಕೆಟ್ ಟು ಫಿನಾಲೆಗೆ ನೇರವಾಗಿ ಆಯ್ಕೆ ಆಗ್ತಾರೆ. ಓಕೆನಾ? ಸೊ ಇದಾಗಿರುತ್ತೆ ಈ ಪ್ರೋಮೋದ ಚಟುವಟಿಕೆಯಲ್ಲಿ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಅಗ್ರೆಷನ್ ಕಾಣ್ತಾ ಇದೆ, ಯಾರು ಬೇಗವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನೋಡ್ತಾ ಇದ್ದರೆ ಒಂದು ಭವ್ಯ ಫುಲ್ ಫಾಸ್ಟಾಗಿ ಹೋಗ್ತಿರೋದು ಕಾಣಿಸ್ತಾ ಇದೆ. ನನಗನ್ಸಿರೋ ಪ್ರಕಾರ 2-3 ಸರಿ ರಿಪೀಟೆಡ್ ಫ್ಲ್ಯಾಗ್ ಹಾರಿಸಿರೋದು ಅವ್ರದ್ದೇ ತೋರಿಸಿರೋದು. ಸೊ ಬಹುಶಃ ಅವರೇನಾದರೂ ಈ ಟಾಸ್ಕ್ ಗೆದ್ದಿದ್ದಾರಾ ಅನ್ನೋದೇ ಒಂದು ಇವಾಗ ಬಂದಿರೋದು ಒಂದು ಡೌಟು. ಅವರೇನಾದರೂ ಗೆದ್ದಿದ್ರೆ ಅವರೇ ನೇರವಾಗಿ ಟಿಕೆಟ್ ಟು ಫಿನಾಲೆ ತೊಗೊಂಡಿರ್ತಾರೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ತ್ರಿವಿಕ್ರಮ್ ಹಾಗೂ ಹನುಮಂತ. ಸೊ ಇದರಲ್ಲಿ ಯಾಕೆ ಅಂತ ಹೇಳಿದರೆ, ಯಾರಿಗೆ ವೆಯ್ಟ್ ಕಡಿಮೆ ಇರುತ್ತಲ್ವ, ಸೊ ಯಾರು ತುಂಬ ಹಂಗೆ ಜಿಂಕೆ ಥರ ಅಲ್ಲಿಂದ ಇಲ್ಲಿಗೆ ಹಾರ್ತಾ ಇರ್ತಾರಲ್ವ, ಸೊ ಅವರು ಈ ಟಾಸ್ಕನ್ನ ಬೇಗ ಮಾಡೋ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ನೆಟ್ಟನ್ನು ಹತ್ತಬೇಕು. ಸೊ ನೆಟ್ಟನ್ನು ಹತ್ತಬೇಕು ಅಂದರೆ ಅವರ ಒಂದು ವೆಯ್ಟ್ ಅವರಿಗೆ ತುಂಬ ಹಗುರ ಅಂತ ಅನ್ನಿಸ್ಬೇಕು. ಸ್ವಲ್ಪ ವೆಯ್ಟ್ ಕಮ್ಮಿ ಇರೋರು ಬೇಗ ಹತ್ತೋ ಚಾನ್ಸಸ್ ಇದೆ. ಸೊ ಇಲ್ಲಿ ರಜತ್ ನೋಡಿದ್ರೆ, ರಜತನ್ನು ಎಲ್ಲೂ ಪ್ರೋಮೋದಲ್ಲೇ ತೋರಿಸಿಲ್ಲ ಅಷ್ಟಾಗಿ. ಸೊ ಹಾಗಾಗಿ ನನಗೆಲ್ಲೋ ಒಂದು ಕಡೆ ರಜತ್ ಅವರು ಈ ಟಾಸ್ಕಲ್ಲಿ ಅತಿ ಹೆಚ್ಚು ಸಮಯ ತೊಗೊಂಡು ಹಿಂದೆ ಉಳಿತಾರೆ, ಟಿಕೆಟ್ ಟು ಫಿನಾಲೆ ಟಿಕೆಟ್ ಸಿಗಲ್ಲ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ. ರಜತ್ನ ಬಿಟ್ಟರೆ ಇಲ್ಲಿ ಕಾಂಪಿಟೇಷನ್ಗೆ ಅಂತ ಬರೋದು ಹನುಮಂತದ್ದು ತೋರಿಸಿದ್ದಾರೆ. ಹನುಮಂತು ತುಂಬ ಚೆನ್ನಾಗಿ ಆಡಿದ್ದಾನೆ, ಬೇಗನೆ ಜೈ ಬಿಗ್ ಬಾಸ್ ಅಂತ ಹೋಗಿ ಹೇಳಿದ್ದಾನೆ. ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ, ಹನುಮಂತು, ಭವ್ಯ ಹಾಗೂ ತ್ರಿವಿಕ್ರಮು, ಸೊ ಈ ಮೂವರಲ್ಲಿನೇ ಪೈಪೋಟಿ ನಡೀತಾ ಇರೋದು. ಸೊ ನನಗೆ ಆಲ್ಮೋಸ್ಟ್ ಅನಿಸಿರೋ ಪ್ರಕಾರ ಭವ್ಯನೇ ಎಲ್ಲಿ ಈ ಟಿಕೆಟ್ ಫಿನಾಲೆ ಟಿಕೆಟ್ನ ತೊಗೊಂಡಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಸೊ ನೋಡಬೇಕು ಯಾವ ಥರ ಏನು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗೋದು. ಸೊ ಮನೆಯವರೆಲ್ಲ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ, ಆಚೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಸೊ ಇಷ್ಟು ದಿನ ಈ ವಾರದಲ್ಲಿ ಆಡಿದ್ದು ಟಾಸ್ಕ್ ಎಲ್ಲ ಇಂಪಾರ್ಟೆಂಟ್, ಈ ವಾರ ಏನೇನು ಟಾಸ್ಕ್ ಆಡಿ ನಾವು ಟಿಕೆಟ್ ಫಿನಾಲೆ ಟಾಸ್ಕ್ಗೆ ಅರ್ಹರು ಅಥವಾ ಅನರ್ಹರು ತೊಗೊಂಡ್ರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಇವಾಗ ಆಡ್ತಿದ್ದಾರಲ್ಲ ಈ 4 ಜನ, ಈ ಗೇಮ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಡೈರೆಕ್ಟ್ ಫಿನಾಲೆ ತಲುಪೋ ಒಂದು ಅವಕಾಶ ಇದು. ಇನ್ನು 3 ವಾರ ಯಾವುದೇ ರೀತಿ ನಾಮಿನೇಷನ್ ಭಯ ಇರಲ್ಲ, ನಾಮಿನೇಷನ್ ಟೆನ್ಷನ್ ಇರಲ್ಲ ಇಲ್ಲಿ ಈ ಒಂದು ಟಾಸ್ಕ್ ಗೆದ್ದವ್ರಿಗೆ. ಸೊ ಆ ಟೆನ್ಷನ್ ಫ್ರೀ ಎಲಿಮಿನೇಷನಿಂದ ದೂರ ಉಳಿಯೋಕ್ಕೆ ಇದೇ ಒಂದು ಸುಲಭ ಮಾರ್ಗ. ಸೊ ಆದಷ್ಟು ಎಲ್ಲ ಈ 4 ಜನ ತುಂಬ ಎಫರ್ಟ್ ಹಾಕಿ ಹಾಡ್ತಾ ಇದ್ದಾರೆ. ಬಟ್ ನೋಡಬೇಕು ಯಾರಿಗೆ ಈ ಒಂದು ಅವಕಾಶ, ಯಾರಿಗೆ ಈ ಒಂದು ಟಿಕೆಟ್ ಟು ಫಿನಾಲೆ ಒಂದು ಪ್ರಾಮುಖ್ಯತೆ ದೊರೆಯುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟಾಗಿತ್ತು ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಪ್ರೋಮೋ ಅಪ್ಡೇಟ್ ಅಥವಾ ಮತ್ತೊಂದು ಎಪಿಸೋಡ್ ಅಪ್ಡೇಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.